ಕೆ ಶಿವಕುಮಾರ್ ವಿರುದ್ಧ 75 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಗಳಿಸಿದ ಆರೋಪ ಇದೆ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ಮೊದಲ ಸರ್ಕಾರದಲ್ಲಿ ಸಚಿವರಾಗಿದ್ದರು ಕೆ ಶಿವಕುಮಾರ್. ಈ ಅವಧಿಯಲ್ಲಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ 75 ಕೋಟಿ. 2013ರಲ್ಲಿ 33.92 ಕೋಟಿ 33.92 ಲಕ್ಷ ಆಸ್ತಿಯನ್ನು ಘೋಷಿಸಿಕೊಂಡಿದ್ದರು ಡಿಕೆಶಿ. ಅದು 2018ರಲ್ಲಿ 162 ಕೋಟಿ 53 ಲಕ್ಷಕ್ಕೆ ಏರಿಕೆಯಾಗಿತ್ತು. ಇದು -44% ಆಸ್ತಿಯಲ್ಲಿ ಹೆಚ್ಚಳ ಆಗಿದೆ. 75 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಕೆ ಶಿವಕುಮಾರ್ ಸಂಪಾದನೆ ಮಾಡಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ BS ಯಡಿಯೂರಪ್ಪನವರ ಸರ್ಕಾರ ಕೆ ಶಿವಕುಮಾರ್ ವಿರುದ್ಧ CBI ತನಿಖೆಗೆ ಆದೇಶವನ್ನು ಕೊಟ್ಟಿತ್ತು. ಈಗ ಸರ್ಕಾರ ಬದಲಾಗಿದೆ. ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ DCM, ಅವರೇ ಕ್ಯಾಬಿನೆಟ್ನ ಸದಸ್ಯರು, ಅವರೇ ಇರುವಂತಹ ಕ್ಯಾಬಿನೆಟ್ನಲ್ಲಿ ಅವರ ವಿರುದ್ಧದ ಕೇಸನ್ನು CBI ತನಿಖೆಯಿಂದ ವಾಪಸ್ ಪಡೆದುಕೊಳ್ಳಲಾಗಿದೆ. ಅದೇ ವಿಷಯವನ್ನು ಇವತ್ತು ಯತ್ನಾಳ್ ಪ್ರಸ್ತಾಪ ಮಾಡಿದ್ರು. ಯತ್ನಾಳ್ ಅವರ ಪರ ವಕೀಲರು ಪ್ರಸ್ತಾಪ ಮಾಡಿದರು. ಆರೋಪಿಯೇ ಕ್ಯಾಬಿನೆಟ್ನಲ್ಲಿದ್ದಾರೆ, ಅಂತಹ ಕ್ಯಾಬಿನೆಟ್ ನಿರ್ಧಾರ ಮಾಡಿರುವಂತಹ ಆದೇಶವನ್ನು ಒಪ್ಪೋದಕ್ಕೆ ಸಾಧ್ಯವಾ, ಅದು ಕಾನೂನುಬದ್ಧ ಆಗುತ್ತಾ ಅಂತ ಈಗ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಈ ಕೇಸ್ ಹೋಗಿದೆ. ಅಲ್ಲೂ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ. CBI ತನಿಖೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಬೇಕಾ? ಯಾವುದೇ ಕೇಸ್ನಲ್ಲಿ CBI ತನಿಖೆ ಮಾಡಬೇಕು ಅಂದರೆ ಒಂದು ಹೈಕೋರ್ಟ್ ಆದೇಶ ಮಾಡಬೇಕು ಅಥವಾ ರಾಜ್ಯದ ಸರ್ಕಾರಗಳು ಒಪ್ಪಿಗೆಯನ್ನು ಕೊಡಬೇಕು. ಈಗ ಕೊಟ್ಟ ಒಪ್ಪಿಗೆಯನ್ನು ವಾಪಸ್ ಪಡೆದುಕೊಂಡಿದೆ. ಈಗ ನ್ಯಾಯಾಲಯ ನಿರ್ಧಾರ ಮಾಡಬೇಕಿದೆ. ಒಂದೇ ಕೇಸ್ಗೆ ಸಂಬಂಧಪಟ್ಟಂತೆ ಎರಡೆರಡು FIR, ಒಂದು CBIನಿಂದ FIR, ಒಂದು ಲೋಕಾಯುಕ್ತದಿಂದ FIR. ಲೋಕಾಯುಕ್ತ ತನಿಖೆಯ ಭವಿಷ್ಯ ಏನಾಗುತ್ತೆ ಅದು ಕೂಡ ನಿರ್ಧಾರ ಮಾಡಬೇಕಾಗತ್ತೆ. ಒಂದು ಕೇಸ್ನಲ್ಲಿ 2 FIRಗಳು. ಇದರಲ್ಲೊಂದಷ್ಟು ಕಾನೂನಾತ್ಮಕ ಪ್ರಶ್ನೆಗಳು ಬರುತ್ತೆ, ಸಂವಿಧಾನಾತ್ಮಕ ಪ್ರಶ್ನೆಗಳು ಬರುತ್ತವೆ. ಹಾಗಾಗಿ ಈ ಕೇಸ್ನ ವಿಚಾರಣೆಯನ್ನು ಮುಖ್ಯ ನ್ಯಾಯಮೂರ್ತಿಗಳ ಪೀಠ ನಿರ್ಧಾರ ಮಾಡಲಿ ಅಂತ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ನಿರ್ಧಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಕೇಸ್ CJ ಪೀಠದ ಮುಂದೆ ಹೋಗಲಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.